ಅಗತ್ಯ ಬಿದ್ದರೆ ಕುಮಾರಸ್ವಾಮಿಯವ್ರನ್ನ ಬಂಧಿಸ್ತೀವಿ ನಾವು ಅಂತ ಇವತ್ತು ಸಿದ್ದರಾಮಯ್ಯನವರು ಹೇಳಿದರು. ಅದಕ್ಕೆ ತಿರುಗೇಟು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಕುಮಾರಸ್ವಾಮಿ 100 ಜನ ಸಿದ್ದರಾಮಯ್ಯ ಬಂದರೂ ನನ್ನನ್ನು ಬಂಧಿಸೋದಕ್ಕೆ ಸಾಧ್ಯ ಇಲ್ಲ, ನಾನು ಭಯ ಪಟ್ಟಿದ್ದೀನ, ನನ್ನನ್ನು ನೋಡಿದ್ರೆ ಹಾಗನ್ಸುತ್ತಾ ನಿಮಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಮಾಡಬಾರ್ದು ಮಾಡಿ ಈಗ ಸುಳ್ಳು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಅಂತ ಕುಮಾರಸ್ವಾಮಿ ಎಗೈನ್ ಸಿದ್ದರಾಮಯ್ಯನವರಿಗೆ ತಿರುಗೇಟು ಕೊಟ್ಟಿದ್ದಾರೆ. ನಾನು ನೋಡಿದ್ರಾಗ ಅನ್ಸುತ್ತಾ ಅವ್ರು ಯಾವ ರೀತಿ ಕಳೆದೊಂದು ವಾರದಿಂದ ನಡ್ಕೊಂಡ್ರು, ಜನ ಕಣ್ಣಾರೆ ನೋಡವ್ರೆ ಯಾವ ಥರ ಅವ್ರು ನಡ್ಕೊಂಡಿದ್ದಾರೆ. ಮಾಡಬಾರದ್ದೆಲ್ಲ ಮಾಡಿ ಇವತ್ತು ಸುಳ್ಳು ಹೇಳ್ಕೊಂಡು ಇವತ್ತು ರೆಕಾರ್ಡ್ಗಳು ಕಣ್ಣೆದುರಿಗಿದೆ. ಆ ರೆಕಾರ್ಡ್ಗಳು ಮೈಸೂರಿನ ಆ ದಾಖಲೆಗಳಿದೆಯಲ್ಲ, ಮೂಢ ಆಸ್ತಿ ತಗೊಂಡೋಗಿ ನಾನು ಹೆಂಡ್ತಿದ್ದು ನನ್ನ ಬಾಮೈದಂದು ಅಂತ ಹೇಳಿ ಈ ಥರ ಬಂಡತನ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾವ ಮುಖ್ಯಮಂತ್ರಿಗಳು ಇಂಥ ಬಂಡತನದಲ್ಲಿ ನಡ್ಕೊಂಡಿಲ್ಲ. ಆಗಲ್ಲ. ನಾನು ನೋಡಿದ್ರಾಗ ಅನ್ಸುತ್ತಾ ಅವ್ರು ಯಾವ ರೀತಿ ಕಳೆದೊಂದು ವಾರದಿಂದ ನಡ್ಕೊಂಡ್ರು, ಜನ ಕಣ್ಣಾರೆ ನೋಡವ್ರೆ ಯಾವ ಥರ ಅವ್ರು ನಡ್ಕೊಂಡಿದ್ದಾರೆ. ಮಾಡಬಾರದ್ದೆಲ್ಲ ಮಾಡಿ ಇವತ್ತು ಸುಳ್ಳು ಹೇಳ್ಕೊಂಡು ಇವತ್ತು ರೆಕಾರ್ಡ್ಗಳು ಕಣ್ಣೆದುರಿಗಿದೆ. ಆ ರೆಕಾರ್ಡ್ಗಳು ಮೈಸೂರಿನ ಆ ದಾಖಲೆಗಳಿದೆಯಲ್ಲ, ಮೂಢ ಆಸ್ತಿ ತಗೊಂಡೋಗಿ ನಾನು ಹೆಂಡ್ತಿದ್ದು ನನ್ನ ಬಾಮೈದಂದು ಅಂತ ಹೇಳಿ ಈ ಥರ ಬಂಡತನ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾವ ಮುಖ್ಯಮಂತ್ರಿಗಳು ಇಂಥ ಬಂಡತನದಲ್ಲಿ ನಡ್ಕೊಂಡು. ಓಕೆ, ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ಸಿದ್ದರಾಮಯ್ಯನವರು ಕುಮಾರಸ್ವಾಮಿ ವಿರುದ್ಧ ಇವತ್ತು ಸ್ವಲ್ಪ ಹರಿಹಾಯ್ದರು. ಕುಮಾರಸ್ವಾಮಿ ಹಿಟ್ ಆ್ಯಂಡ್ ರನ್ ಕೇಸು, ಆಮೇಲೆ ಮೂಢ ಪತ್ರ ಬರೆದಿದ್ದಾರೆ ನನ್ನ ಪತ್ನಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ದಾಖಲೆ ಇದ್ದರೆ ಕೊಡಿ ಅಂತ. ಸೊ ಇದೆಲ್ಲದ್ರ ಬಗ್ಗೆ ಮತ್ತೆ ಏನಾದರೂ ಕುಮಾರಸ್ವಾಮಿಯವರು ಏನಾದರೂ ದಾಖಲೆಗಳನ್ನ ಕೊಟ್ಟರಾ, ಏನು ಮಾತನಾಡಿದ್ರು ಅಂತ? ಅರವಿಂದ್, ಸಿದ್ದರಾಮಯ್ಯನವರು ಇವತ್ತು ಡಿಸ್ಟ್ರಿಕ್ಟ್ನಲ್ಲಿ ಅಗತ್ಯ ಬಿದ್ದರೆ ಕುಮಾರಸ್ವಾಮಿಯವ್ರನ್ನ ಬಂಧನ ಮಾಡಬೇಕಾಗತ್ತೆ, ಮಾಡ್ತೀವಿ ಅನ್ನುವಂಥ ಮಾತುಗಳನ್ನೇ ಹೇಳಿದ್ರು. ಅದಕ್ಕೆ ಕುಮಾರಸ್ವಾಮಿಯವರು ಕೌಂಟರ್ ಅನ್ನು ಕೊಟ್ಟಿದ್ದಾರೆ. ಇಂತಹ 100 ಸಿದ್ದರಾಮಯ್ಯನವರು ಬಂದರೂ ಕೂಡ ನನ್ನನ್ನು ಬಂಧನ ಮಾಡೋಕ್ಕಾಗಲ್ಲ ಅನ್ನುವಂತಹ ಮಾತುಗಳನ್ನೇ ಹೇಳಿದ್ದಾರೆ. ಜೊತೆಗೆ ಮೂಢ ಕೇಸ್ನಲ್ಲಿ ಮಾಡಬಾರದನ್ನೆಲ್ಲ ಸಿದ್ದರಾಮಯ್ಯನವರು ಮಾಡಿ ಈಗ ಸುಳ್ಳು ಹೇಳ್ಕೊಂಡು ಓಡಾಡ್ತಿದ್ದಾರೆ. ಅವರು ಮಾಡಿರುವಂತಹ ಅಕ್ರಮಗಳು ಎಲ್ಲ ದಾಖಲಾತಿಗಳ ಸಮೇತ ಇದೆ. ಇಂತಹ ಬಂಡ ಮುಖ್ಯಮಂತ್ರಿಯನ್ನ ನಾನು ನೋಡಿಲ್ಲ ಅನ್ನೋ ಮೂಲಕ ಏನು ಸಿದ್ದರಾಮಯ್ಯನವರು ಬಂಧನ ಮಾಡ್ತೀವಿ ಅನ್ನುವಂಥ ಮಾತುಗಳನ್ನು ಹೇಳಿದ್ರು. ಅದಕ್ಕೆ ಕೌಂಟರ್ನ ಕೊಟ್ಟಿದ್ದಾರೆ. ಆ ಸುದ್ದಿಗೋಷ್ಠಿಯಲ್ಲೂ ಕೂಡ ಒಂದಿಷ್ಟು ದಾಖಲಾತಿಗಳನ್ನ ಬಿಡುಗಡೆ ಮಾಡುವಂತಹ ಬಿಡುಗಡೆ ಮಾಡಬೇಕು ಅನ್ನುವಂಥ ಒತ್ತಾಯವನ್ನ ಮಾಧ್ಯಮದವರು ಹೇಳಿದಾಗ ಕೂಡ ಈ ಸರ್ಕಾರದಲ್ಲಿ ದಾಖಲಾತಿ ತಿದ್ದುವಂತಹವರು ಜಾಸ್ತಿ ಇದ್ದಾರೆ, ಹಾಗಾಗಿ ನನ್ನ ಸೇಫ್ಟಿಗೋಸ್ಕರ ನಾನು ದಾಖಲಾತಿಗಳನ್ನ ಇಟ್ಕೊಳ್ಬೇಕಾಗುತ್ತೆ ಅನ್ನುವಂಥ ಮಾತುಗಳನ್ನು ಹೇಳೋ ಮೂಲಕ ಎಲ್ಲಾ ದಾಖಲಾತಿಗಳಿದ್ದಾವೆ, ಸಮಯ ಬಂದಾಗ ದಾಖಲಾತಿಗಳನ್ನ ಬಿಡ್ತೀವಿ ಅನ್ನುವಂಥ ಮಾತುಗಳನ್ನ ಕುಮಾರಸ್ವಾಮಿ ಅವರು ಹೇಳಿರುವಂತದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಶ್ರೀನಿವಾಸ್. ಈ ಜಟಾಪಟಿ ಈ ಗಲಾಟೆ ಇದೆಲ್ಲ ಎಲ್ಲಿ ತನಕ ಹೋಗುತ್ತೆ ನೋಡೋಣ. ಯಾಕೆಂದರೆ ಇವಾಗ ಡೈರೆಕ್ಟಾಗಿ ಕುಮಾರಸ್ವಾಮಿ ವರ್ಸಸ್ ಸಿದ್ದರಾಮಯ್ಯ ಅನ್ನೋ ರೀತಿಯಲ್ಲೇ ಆಗಿದೆ. ಅಗತ್ಯ ಬಿದ್ದರೆ ಕುಮಾರಸ್ವಾಮಿನ ಅರೆಸ್ಟ್ ಮಾಡ್ತೀವಿ ಅನ್ನೋ ಹಂತಕ್ಕೂ ಸಿದ್ದರಾಮಯ್ಯ ಹೋಗಿದ್ದಾರೆ. ನಿಮ್ಮ ಕೈಲಿ ಸಾಧ್ಯ ಇಲ್ಲ ಅಂತ ಸವಾಲು ಹಾಕಿದ್ದಾರೆ. ಇದು ಹೀಗೆ ಮುಂದುವರಿಯುತ್ತೆ.